ಹಾಯ್ ಫ್ರೆಂಡ್ಸ್, ಇವತ್ತು ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕಿ ಚಕ್ಲಿ ಮಾಡ್ತಾಯಿದ್ದೀನಿ. ಉದ್ದಿನಬೇಳೆ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು 250 ml ಕಪ್ಪಿಂದ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಇದನ್ನು 2 3 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕು. 2 ಕಪ್ಪು 250 ml ಕಪ್ಪಿಂದ 2 ಕಪ್ ಅಕ್ಕಿಗೆ ನಾನು 1 ಕಪ್ಪಷ್ಟು ಒಂದು 60 ml ಕಪ್ಪಲ್ಲಿ ಒಂದು 50 ml ಅಷ್ಟು ಉದ್ದಿನಬೇಳೆಯನ್ನು 50 ml ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಉದ್ದಿನಬೇಳೆ ಹಾಕಿ 2 ವಿಷಲ್ ಕೂಗಿಸ್ಕೊಳ್ತೇನೆ. ಇದು ಬೇಯಿಸಿರ್ತಕ್ಕಂಥ ಒಂದು ಉದ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದು ಟೀ ಸ್ಪೂನ್, ಇದು 1 ಟೀ ಸ್ಪೂನಲ್ಲಿ ಸಾಸಿವೆ ಮತ್ತು ಅಜ್ವಾನನ ಕೈಯಲ್ಲಿ ಈ ಥರ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕಿ ಕಲಿಸ್ಕೋಬೇಕು. ಇದಕ್ಕೆ ನಾವು ಖಾರದ ಪುಡಿ ಏನು ಹಾಕಲ್ಲ. ಇದು ಬಿಳಿ ಚಕ್ಲಿ, ಉದ್ದಿನಬೇಳೆ ಚಕ್ಲಿ, ಇದಕ್ಕೆ ಖಾರದ ಪುಡಿ ಹಾಕಲ್ಲ. ಉಪ್ಪಂಗೆ ಇದಕ್ಕೆ ನಾನು ನೀರು ಹಾಕಿಲ್ಲ. ಅದೇ ಬೇಳೆ ಬೇಯಿಸಿರ್ತಕ್ಕಂಥದ್ದು ನೀರು ಇರ್ತದಲ್ಲ, ಅದೇ ಸಾಕಾಗ್ತೈತಿ. ಹಾಗಿಲ್ಲ ಅಂದರೆ ಸ್ವಲ್ಪ ಕೈಗೆ ನೀರು ಮುಟ್ಟಿಸ್ಕೊಂಡು ನಾದ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟೇ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಈ ಥರ ಇದಕ್ಕೆ ಚಕ್ಲಿಗಳಿಗೆ ತುಂಬಿಸ್ಕೊಂಡು ಈಗ ಇದನ್ನು ಚಕ್ಲಿನ ಒತ್ಕೊಳ್ಬೇಕು. ಈಗ ಎಣ್ಣೆ ಕಾದಿದೆ. ಈಗ ಇದನ್ನು ಉಲ್ಟಾ ತಿರುಗಿ ಹಾಕ್ಕೊಳ್ಬೇಕು. ಒಂದು ಕಡ್ಡಿಲ್ಲಾದರೂ ಅಥವಾ ಜಾಲರಿಲ್ಲಾದರೂ ಹಾಕ್ಕೊಂಡ್ರೆ ಆಗುತ್ತೆ. ಈಗ ಇದು ಉದ್ದಿನ ಚಕ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಗರಿ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಈಗ ಉದ್ದಿನಬೇಳೆ ಚಕ್ಲಿ ರೆಡಿಯಾಗಿದೆ. 250 ml ಕಪ್ಪಿದೆ, 2 ಕಪ್ಪಲ್ಲಿ ಇಷ್ಟು ಚಕ್ಲಿ ಆಗಿದೆ. ಸೊ ವೆರಿ ಟೇಸ್ಟಿ ಆಗಿದೆ. ಖಾರ ಹಾಕಿಲ್ಲ ಅಷ್ಟೇ, ತುಂಬ ಟೇಸ್ಟಿ ಆಗಿದೆ. ಸೊ ನೀವು ಮನೇಲಿ ಒಮ್ಮೆ ಈ ಥರನಾಗಿ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಥ್ಯಾಂಕ್ ಯು.